ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅಲ್ಲ 4 ದಿನ ಬಂದೇ ಇಲ್ಲ ನೀ ಕೆಲ್ಸಕ್ಕೆ. ಅಲ್ಲ ಇಲ್ಲೇ ದುಡಿತೀನಿ ಕಷ್ಟಪಟ್ಟು ಅಂತ ಹೇಳ್ತಿ. ಹಿಂಗೆ ಬಿಡುದು ಮಾಡಿದ್ರೆ ಹೆಂಗದ? ಹೇಳಂಗಿಲ್ಲ ಕೇಳಂಗಿಲ್ಲ ಬಿಟ್ಟು ಬಿಡೋದನ? ಮೊದ್ಲೇ ಹೇಳ್ಬೇಕು ಬೇಡ ನಂಗೆ ಬರೋಕ್ಕಾಗಲ್ಲ ನಾಳೆ ಅಂತೇಳಿ. ಪಾಪ ನಮ್ಮ ಪಾರ್ವತಿ ಬಾಂಡೆ ಹಿಂದಿಟ್ಟು ಮಧ್ಯಾಹ್ನ ಮಟ್ಟ ಕಾದು ಆಮೇಲೆ ಹೋಗಿ ತಿಕ್ಕೊಂಬಂದ್ಲು. ಅದು ಅಮರೇ, ನಾನು ಬಿಡ್ಬೇಕು ಅಂತ ಇರಲಿಲ್ಲ, ನಾನು ಬರ್ಬೇಕಂತಾನೆ ಇದ್ದಿದ್ದು. ರಾತ್ರಿ ನನ್ನ ಗಂಡ ಮಾಡೋ ಅವಂತ್ರಕ್ಕೆ ನನಗೆ ಆಗಲೇ ಇಲ್ಲ ಬರಕ್ಕೆ. ಯಾಕೆ ಏನಾತ? ಅಲ್ಲ ರುಕ್ಮಿಣಿ, ನೀನು ಎಂತ ಚಲೋ ಇದೆಲ್ಲ ಮಾಡ್ಕೊಂಡು ಹೋಗಿದ್ದಿ ಕೆಲಸನ, ಈಗ ನಿನ್ನ ಗಂಡನ ಕುಡಿಯೋದು ಬಿಟ್ಟಾನ ಅಂತ ಹೇಳಿದ್ದಿ. ಅಯ್ಯೋ ಮಂಗಳಾರತಿ ಎತ್ತಕ ಅಲ್ಲ ಅಮರೇ, ಅದು ಎಲ್ಲಿ ಬಿಡ್ತತಿ ಕುಡಿಯೋದು, ಅದ್ರ ಹೆಣ ಎತ್ತಕ ಈಗ ಒಂದು ಸ್ವಲ್ಪ ದಿನದಿಂದ ಬಿಟ್ಟಿದ್ದ. ಅಲ್ಲೇ ನಮ್ಮ ಮನೆ ಅಂತೆಲ್ಲ ಬಂದು ಶೇಖರ ಅಂತ ಅದಾನ. ಅವನು ಸಿದಿಗಿ ಕಟ್ಟಿ ಸಿಂಗಾರ ಮಾಡ್ಬೇಕು ಅವಂಗೆ. ನಾವೇ ನಿನ್ನೆ ಆ ಗಣಪನ ನೋಡ್ಕೊಂಬರ್ಬೇಕು, ಒಣಗಿಡೋದು ಅದು ನೋಡ್ಕೊಂಬರ್ಬೇಕು, ತರಬೇಕು, ಏನೇನೋ ಬುಕ್ ಮಾಡಿ ಬರ್ಬೇಕು ಅಂತೇಳಿ ಹೋದ್ರೆ ಎಲ್ಲರೂ ಸೇರಿ ಹೋದ್ರೆ ಅದು ಇವ್ರನ್ನ ಕರ್ಕೊಂಡು ಹೋಗ್ಯಾರ. ಬರ್ತಾ ಏನು ನಿಲ್ಲಕ್ಕಾಗಲ್ತು. ನಮ್ಮನೆ ಕುಡ್ದು ಬಂದಿರೋದು. ಏನು ಮಾಡ್ತೀರಿ? ಡಾಕ್ಟ್ರ್ ಕುಡಿಬೇಡ ಅಂತ ಹೇಳಿದ್ರು, ಕುಡ್ದು ಬಂದಾರ. ಬಂದು ಊಟಿಲ್ಲ ಪಾಟಿಲ್ಲ, ರಾತ್ರಿ ಒಮ್ಮೆ ತ್ರಾಸಾಗಿದ್ದು. ಮತ್ತು ತಗೊಂಡು ದವಾಖಾನಿಗೆ ಹೋದ್ರೆ ಡಾಕ್ಟ್ರು ಈಗ ಏನು ಟ್ರೀಟ್ಮೆಂಟ್ ಕೊಡೋಕ್ಕೂ ಆಗಲ್ಲ, ಗುಳಿಗೆ ಕೊಡೋಕ್ಕಾಗಲ್ಲ, ಔಷಧ ಕೊಡೋಕ್ಕಾಗಲ್ಲ, ಅಲ್ಲಿ ಹಾಕ್ರಿ ಹಂಗೆಲ್ಲ ನಿಶೆ ಇಳಿದ್ಮೇಲೆ ಬೆಳಗ್ಗೆ ನೋಡ್ತೀವಿ ಅಂತಂದ್ರು. ಬೆಳಗ್ಗೆ ಮಟ್ಟ ಅಂತಂದರೆ ಬಹಳ ಸುಸ್ತಾಗಿದ್ರು. ಡಾಕ್ಟ್ರು ಬೆಳಗ್ಗೆ ಬಾಯಿಗೆ ಬಂದಾಗ ಬೈದರು ನನ್ನ ಗಂಡಗೆ. ಅಲ್ಲ ನೀನೇನು ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಕುಡಿಬೇಡ ಅಂತ ಹೇಳಿದ್ರು, ಕುಡ್ದು ನಮ್ಮನೆ ತಲೆ ಹಿಡಿಸ್ತೀರೇನೆ ಹೆಣ್ಮಕ್ಳದ್ದು ನೀವು ಅಂತೇಳಿ ಅವರು ಬೈದು ಮತ್ತು ಚಿಕಿತ್ಸೆ ಕೊಟ್ಟು ಹೊಟ್ಟೆ ಏನೇನೋ ತ್ರಾಸಾಗಿತ್ತದು. ಅವ್ರು ಮತ್ತು ನೋಡಿ ಹಿಂಗೆ ಮಾಡಿ ನೀನು ಒಂದು 3 ದಿನ ಬದುಕಲ್ಲ ಅಂತ ಹೇಳ್ಯಾರ. ಇರೋದೇ ಒಂದೇ ಕಿಡ್ನಿ, ಆಗಲೇ ಒಂದು ಕಿಡ್ನಿ ಡಮಾರ ಆಗೈತಿ. ಇರೋ ಒಂದು ಕಿಡ್ನಿನೂ ನೀನಟ್ಟು ಉಳಿಸ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ಬೈದು ಮತ್ತು 4 ದಿನ 3 ದಿನ ದವಾಖಾನೆ ಇದ್ದು 4ನೇ ದಿನಕ್ಕೆ ಕರ್ಕೊಂಬಂದು ಮನೆಯಾಗಿಟ್ಟು ಇವತ್ತು ಬಂದೇನೆ. ನಂಗೆ ಈಗ ಗೊತ್ತಾತು. ಮತ್ತೆ ರೊಕ್ಕ ಬೇಕಾಗೈತೇನಲ್ಲ ನೋಡು, ರೊಕ್ಕ ಪಕ್ಕ ಕೊಡಲ್ಲ. ನನ್ನ ತಮ್ಮ 2 ಲಕ್ಷ ರೂಪಾಯಿ ಕೊಟ್ಟಿದ್ದಲ್ದ, ಮತ್ತು ನೀ ಹಂಗೆ ಪುಕ್ಷಟಿ ಕೆಲಸ ಮಾಡಬೇಡವ ಪಾಪ, ಅದೇನು 2 ಲಕ್ಷ ರೂಪಾಯಿ ದೊಡ್ಡ ವಿಚಾರ ಅಲ್ಲ ಅಂತೇಳಿ ತಿಂಗಳ ಪಗಾರನೂ ಕೊಡಕತ್ತಾನ. ಮತ್ತು 2 ಲಕ್ಷ ರೂಪಾಯಿಗೆ ಬಡ್ಡಿಲ್ಲ ಬಾಚಿಲ್ಲ, ವಾಪಸ್ ಅಂತೂ ನೀವು ಕೊಡಲ್ಲ, ಪಗಾರನೂ ಇಸ್ಕೊಳಕತ್ತಿ. ಮತ್ತೀಗ ರೊಕ್ಕ ಇಸ್ಕೊಬೇಡ. ಅಯ್ಯೋ ಪಾಪ, ನಾನು ಯಾಕೆ ಅವರೇ ರೊಕ್ಕ ಕೇಳಲಿ? ಅಮರೇ, ನಾ ರೊಕ್ಕ ಕೇಳಕ್ಕೆ ಬರಲಿಲ್ಲ, ನಾ ಹಂಗೆ ಕೆಲ್ಸಕ್ಕೆ ಬಂದಿದ್ದೆ. ಪಾಪ ಯಜಮಾನ್ರು 2 ಲಕ್ಷ ರೂಪಾಯಿ ಕೊಟ್ಟು 1 ರೂಪಾಯಿ ಕೇಳಿಲ್ಲ. ಮತ್ತು ತಿಂಗಳ ನಂದು ಪಗಾರನೂ ನನಗೆ ವಾಪಸ್ ಕೊಡ್ತಾ ಇದಾರ ಅವ್ರು. ಹಂಗೆ ದುಡಿತೇನಂದ್ರು ಬೇಡ ಅಂದ್ರೆ ಇನ್ನೂ ಅವ್ರ ಹತ್ರ ದುಡ್ಡು ಇಸ್ಕೊಂಡ್ರೆ ದೇವ್ರ ಮೆಸ್ತಾನ. ಅಕ್ಕ ಸ್ವಲ್ಪ ಸುಮ್ಮನಿರು. ಒಬ್ರು ಕಷ್ಟದಾಗ ಅದಾರ ಅಂದ್ಮೇಲೆ ಹಿಂಗೆ ಮಾಡಬಾರ್ದಕ್ಕ. ನೋಡಮ್ಮ, ನಿನ್ಗೆ ಅವಶ್ಯಕತೆ ಇದ್ರೆ ಇವತ್ತು ಮಾಡು, ಇಲ್ಲ ಅಂದ್ರೆ ಬೇಡ, ಪರವಾಗಿಲ್ಲ, ನಡಿತೈತಿ. ಇನ್ನೊಂದು 2 ದಿನ ನಿನ್ ಗಂಡನ ಜೋಡಿನ ಇದ್ದ ಆಮೇಲೆ ಬಾ. ನಾನೇನು ಪಗಾರ ಕಟ್ ಮಾಡಲ್ಲ, ಅದ್ರ ಸೇರ್ಸೆ ಕೊಡ್ತೀನಿ, ಹೋಗು. ಇಲ್ಲ ಯಜಮಾನ್ರೆ, ಮಾಡ್ತೀನಿ. ಈಗೇನು ಪರವಾಗಿಲ್ಲ, ನಡೀತೈತಿ. ಅವರ ಹಿತ್ಲಾಗ ಬಂಡೆ ಅದಾವಲ್ಲ, ನಾ ಹೋಗ್ತೇನೆ. ಅಕ್ಕ, ಬರೀ ದುಡ್ಡಿಗೋಸ್ಕರ ಯಾಕಕ್ಕ ಹಂಗೆ ಮಾಡ್ತಿ? ಅಲ್ಲ ಶ್ರೀಕಾಂತ, ನೀನು ಒಳ್ಳೆತನನ ದುರುಪಯೋಗ ಪಡಿಸ್ಕೊಂತಾರಲ್ಲ ಅವರು. ಯಾರು ದುರುಪಯೋಗ ಪಡಿಸ್ಕೊಳಕತ್ತಿಲ್ಲ, ನೀ ಸ್ವಲ್ಪ ಸುಮ್ಮನಿರು. ಪಾರ್ವತಿ ಸಂಜೆಗೆ ಹೋಗ್ತಾ ಅಂದ್ರೆ ಕೆಲಸ ಮುಗಿಸಿ ಮಧ್ಯಾಹ್ನ ಹೋಗ್ಕಳ, ಸಂಜೆಗೆ ಹೋಗ್ಕೊಳಕ್ಕೆ ಹೋಗೋ ಹೊತ್ನ್ಯಾಗ ಪಾಪ ಒಂದು ಸ್ವಲ್ಪ ಮನ್ಯಾಗಿಂದ ಅದು ಅಡುಗೆ ಎಲ್ಲ ಮಾಡಿರ್ತಿರಲ್ಲ, ಅದನ್ನೆಲ್ಲ ಒಂದು ಸ್ವಲ್ಪ ಒಯ್ಯಿ ಅಂತ ಹೇಳು. ಆಮೇಲೆ ಆತಂದ್ರೆ ಏನಾರ ಒಂದು ಸ್ವಲ್ಪ ಈಗ ನಿನ್ನ ಹತ್ರ ಯಾವಾರ ಮತ್ತೆ ತೀರಾ ಹಳೇದಲ್ಲ, ಒಳ್ಳೆ ಊಡಕ್ಕೆ ಬರುವಂತವೆ ಯಾವಾರ ಚೆನ್ನಾಗಿರೋ ಸೀರೆ ಇದ್ರೆ ನಿಂಗೆ ಒಂದು 2-3 ಸಲ ಊಟ ಬೇಡ ಅನ್ಸಿರ್ತತಲ್ಲ, ಪಾಪಕ್ಕೆ ಒಂದು 4 ಸೀರೆ ಕೊಟ್ಟು ಕಳಿಸು. ಏನು ಕೊಟ್ಟು ಕಳಿಸು, ಮತ್ತೇನಾರ ನಿನ್ನ ಕೈಲಾದ್ರೆ ಹೆಲ್ಪ್ ಮಾಡು. ನೀವು ಗಂಡ ಇಂತಿ ಹಿಂಗೆ ಮಾಡಕತ್ರ ತೊಳೆದು ಬಳದು ಗುಡಿಸ್ಕೊಂಡಂತ್ರ ಮಾಡಿ ರಂಗೋಲಿ ಹಾಕಿ ಸಾರಿಸಿ ಹೊಕ್ಕಾರ. ತುಪ್ಪ ಘಮ 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 ಅಂತ ನೋಡಪ್ಪ, ಖರೇನ. ಅಲ್ಲ ನೀ ಕೊಟ್ಟಿದ್ದ ತುಪ್ಪ ಮಿನಿಮಮ್ ನಮ್ಗೊಂದು ಇಷ್ಟು ಬಾಟ್ಲ್ ಅಂತಂದ್ರೆ ಸರ್ತಿಗೆ ನೀ ಕೊಡ್ತಿದ್ದೆಲ್ಲ ಒಂದು 3 ತಿಂಗಳು ಹಾಕಿತ್ತು, 2 ತಿಂಗಳು 3 ತಿಂಗಳು ಹಾಕಿತ್ತು. ಈ ಸಲ ಅದಕ್ಕೆ ದೊಡ್ಡದಾಗ ಕೊಟ್ಟು ಬರಬ್ಬರಿ ಹಾಕತ್ ತುಪ್ಪ. ಅಯ್ಯೋ ತಿನ್ರಿ ಮಾವ, ಎಷ್ಟು ತಿಂತೀರಿ ತುಪ್ಪ ಅಷ್ಟು ಚಲೋ. ಅದು ಏನು ನಮ್ಮದೇನು ಕಲಬೆರಕಿ ತುಪ್ಪನ? ಹೌದನ, ಗಿಡ್ಡ ಜಾತಿ ನಮ್ಮ ಕಡೆ ಎಲ್ಲ ಗೊತ್ತಲ್ಲ, ಗಿಡ್ಡ ತಳಿ ಮಲ್ನಾಡ್ ಗಿಡ್ಡ, ಅದ್ರದ್ದು ಪ್ಯೂರ್ ತುಪ್ಪ. ತಿನ್ರಿ, ಎಷ್ಟು ತಿಂತೀರಿ ತಿನ್ರಿ, ಮತ್ತೆ ತರ್ತೀನಿ. ಅಣ್ಣ ಹೆಂಗದಾಳ ಸವಿತಾ? ಆರಾಮದಾಳ? ಆಕಿಗೆ ಏನು ಕಮ್ಮಿವ, ಬೇಕಾದಂಗೆ ಅದಾಳ. ಖರೇನ ನಿಜವಾಗ್ಲು ಚಲೋ ಇಟ್ಕೊಂಡಾರವ. ಹೌದಾ, ನಂಗೆ ನಾನು ಏನ ಅಂತ ಮಾಡಿದ್ದೆ, ಇಲ್ಲ ಭಾಳ ಚಲೋ ನೋಡ್ಕೊಳಕತ್ತಾರ ನನ್ನ ಮಗಳನ್ನ. ಖರೇನ ಖುಷಿ ಅಥವಾ ನಮ್ಮವ್ವ ಅಲ್ಲ, ನಿಜವಾಗ್ಲು ನಾನಾ ಹುಡುಕಿದ್ರು ಇಂಥ ಸಂಬಂಧ ಹುಡುಕ್ತಿದ್ದಿಲ್ಲ. ಭಾಳ ಒಳ್ಳೆ ಮನೆಗೆ ಸೇರ್ದಂಗೆ ಆತು ನನ್ನ ಮಗಳು. ಆಗ್ಲಪ್ಪ, ಏನ ಆ ಹುಡುಗಿಯರ ಖುಷಿಯಾಗೈತಲ್ಲ ಅಷ್ಟೇ ಸಾಕು. ರೊಕ್ಕ ರೂಪಾಯಿ ತೊಗೊಂಡು ಏನು ಮಾಡೋದ ಅಣ್ಣ? ಹೌದಿಲ್ಲ? ಶ್ರೀಮಂತರೆಲ್ಲ ಒಳ್ಳೆಯವರು, ಬಡವರೆಲ್ಲ ಕೆಟ್ಟವ್ರು ಅನ್ನಕತ್ತೆ. ಅಲ್ಲ ಕೆಟ್ಟವ್ರು ಅಲ್ಲೂ ಅದಾರ ಇಲ್ಲೂ ಅದಾರ. ಆದರೂ ಹುಡುಗನ್ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ. ಅದೇನ ಅಂತಾರಲ್ಲ, ಅನ್ನ ಬೆಂದತೆ ಇಲ್ಲ ಅಂತೇಳಿ ಒಂದು ಅಗಳು ಇಚ್ಕಿದ್ರೆ ಗೊತ್ತಾಗತ್ತಲ್ಲ, ಹಂಗೆ ಹುಡುಗನ ನಡೆ ನುಡಿ ಅದ್ರ ಗುಣ ನೋಡಿದ್ರೆ ಗೊತ್ತಾಗ್ತ ನನಗೆ ಒಳ್ಳೆ ಹುಡುಗದ ನೀವ ಅಂತೇಳಿ. ಏನು ಮಾಡ್ತಿ, ಇದಕ್ಕೆ ಅದೃಷ್ಟ ಇರಲಿಲ್ಲ, ಹೋತಿ ಯಾವನ್ನ ಬೆನ್ನ ತಗೊಂಡು. ಈಗ ಬರ್ತಾಳ, ರೊಕ್ಕ ಕೊಡು, ಅದು ಮಾಡು ಇದು ಮಾಡು ಅಂತೇಳಿ ಬೆಳಗ್ಗೆರ ಬಂದು ಜಗಳ ತಗೊಂಡು ಹೋಗ್ಯಾಳ. ಇರ್ಲಿ, ಈ ಹುಡುಗಿಯರ ಒಂದು ಆರಾಮೈತಲ್ಲ, ಅದು ನನ್ನ ಮಗಳಿದ್ದಂಗೆ. ಆಗ್ಲವ ಆಗ್ಲಿ. ಇನ್ನೊಂದು ಗಂಡರ ಹಡ್ದಿಲ್ಲವ ನೀನು. ಇನ್ನೊಂದು ಗಂಡು ಹುಡುಗನ ಹಡ್ದಿದ್ದೆ ಅಂದ್ರೆ ನಮ್ಮ 2ನೇ ಮಗಳನ್ನ ಕೊಟ್ಟು ಬಿಡ್ತಿದ್ದೆ. ಏನು ಮಾಡ್ತಿ, ಈಗ ಇವ್ ಕೊಡೋಣ ಅಂದ್ರೆ ಇವ ಒಲ್ಲೆ ಅಂದ್ಬಿಟ್ಟ. ನಾನು ಆ ಥರ ನೋಡಿಲ್ಲ ಮಾವ, ನಾವಲ್ಲೇ ಅಂದ.
ಇನ್ನೊಂದರ ಹಡ್ದಿದ್ದಂದ್ರೆ ಎರಡನೇದು ಇಲ್ಲಿ ನಿನಗೆ ಕೊಟ್ಟು ಇನ್ನೊಂದಕ್ಕೆ ಒಂದು ಎಲೆ ಮಾಡಿ ಮೂರು ನಿಶ್ಚಿಂತೆಗೆ ಒಳ್ಳೆ ಮನೆ ಸೇರಿದ್ವು ಅಂತೇಳಿ ಕೈ ತೊಳ್ಕೊಂಡು ಬಿಡ್ತಿದ್ದೆ ನಾನು. ಏನು ಮಾಡ್ತಿ ಈಗ ಅವೆರಡಕ್ಕೂ ಒಂದು ಒಳ್ಳೆ ಸಂಬಂಧ ಹುಡ್ಕದ ದೊಡ್ಡ ಪಜಿತಿ ಈಗ. ಅಯ್ಯ 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 ಏನ್ ದೊಡ್ಡಾಗದ್ಲ ಅದಕ್ಕೇನಂತ ಹುಡ್ಕನಂತ ಏನು ಅವ್ರ ಋಣ ಎಲ್ಲೈತೆ ನೋಡ್ಬೇಕಿನ್ನು ಏನು ಆಕತೆ ಎಲ್ಲ ಒಳ್ಳೇದೇ ಆಕತೆ. ಸರಿ ಇವತ್ತು ಇಲ್ಲೇ ಇರಪ್ಪ, ಹೋಗೋವಂತಿ ನಾಳೆ. ಇಲ್ಲ ಮಾವ, ಮನ್ಯಾಗ 3 ಹೆಣ್ಮಕ್ಳು ಅಷ್ಟೇ ಇರೋದು, ಅವನು ಇಲ್ಲದಾಳ, ಮತ್ತು ನಾ ಹೋಗ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಅದಕ್ಕೆ ಅವ ಬರ್ತೀಯನ್ ಬೇ ಹೋಗೋಣ. ಏನು ನಿಮ್ಮ ಅವ್ನು ಇಲ್ಲೇ ಕೂತು ಬಿಟ್ಟಿಯಲ್ಲ? ನಾನು ಬರ್ಬೇಕಂತನಪ್ಪ, ಇವ್ರು ಯಾಕ ಇರು ಅಂತ ಹಚ್ಚಾರ. ಅಣ್ಣ ಇರ್ಲಿ ಹೋಗಿ ಏನಾಗದಲ್ಲ, ವರ್ಷಗತ್ಲೆ ಅಲ್ಲೇ ಇರ್ತಾಳಪ್ಪ, ಒಂದ್ 2-3 ತಿಂಗಳು ಇಲ್ಲಿ ಇರೋದು ವಜ್ಜನ ಏನಾಗದಿಲ್ಲ. ಇರ್ಲಿ ಹೋಗು. ಈಗ ಆತೀಗ ಅಶ್ವಿನಿನು ಈಗ ಇದೇ ತಿಂಗಳದಾಗ ಈಗ ನಾಳೆ 15 ತಾರೀಕಿಗೆ ಕುಬ್ಸ ಮಾಡ್ಬೇಕು ಸಂಡೆ ಅಂತ ಮಾತಾಡೇವಿ. ಏನು ಈಗ ಕುಬ್ಸ ಮಾಡಿ ಮತ್ತೆ ಅಕ್ಕಿನ ಅವ್ರ ತವ್ರ ಮನೆಗೆ ಹೋಗ್ತಾಳ, ನಾನು ಒಬ್ಬೇಕೆ ಅಕ್ಕ, ನೀ ಅವ್ವ ನಾನು ಇಬ್ರು ಜೊತೆಗಿರ್ತೀವಿ. ಆಕೇನು ಈಗ ಸನೇದ್ರಾಗ ಒಟ್ಟ ಬರೋದೇ ಇಲ್ಲ, ನೀವು ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಆಕೆ ಇಲ್ಲೇ ಇರ್ತಾಳ. ಇರ್ಲಿ ಬಿಡ್ರಿ ಅತ್ತಿಯರ, ಏನಾತ ನಿಮ್ಮ ಮನ್ಯಾಗ ಇರ್ತಾರ ಹೆಚ್ಚಾನೆಚ್ಚ. ಇಲ್ಲಿ ನನಗೊಂಥರ ನಮ್ಮ ಅವ್ವ ಇಲ್ಲ ಏನಿಲ್ಲ, ಇವರ ನಾನು ಹಡ್ತಾ ಇದ್ದಂಗೆ. ಇರ್ಲಿ ಬಿಡ್ರಿ ಆತ್ಮವ, ಅಲ್ಲಿದ್ರೇನು ಇಲ್ಲಿದ್ರೇನು, ಅದು ಮಗನ ಮನೆ ಇದು ಮಗಳ ಮನೆ, ಮಗನ ಮನೆ ಎರಡೂ ಆಗೈತಿ ಇದು. ಇರ್ಲಿ ಅಲ್ಲಿದ್ರು ಅವು ಆರಾಮ ಇರ್ತಾಳ, ಆಕಿಗೆ ಯಾರು ಏನು ತೊಂದರೆ ಕೊಡಲ್ಲ. ಏನೋ ಒಂದು ನಮಗೂ ಒಂಥರ ಹೊರಗಿಂದ ಬಂದ ತಕ್ಷಣ ನಮ್ಮ ಅವು ಕಾಣಲಿಲ್ಲ ಅಂದ್ರೆ ನಂಗೆ ಸಮಾಧಾನ ಆಗಂಗಿಲ್ಲ. ಹಂಗಾಗಿ ಕೇಳಿದೆ ಅಷ್ಟೇ. ಇರ್ಲಿ ಒಂದು ಇದೊಂದು 15 ದಿನ ಬಿಟ್ಟು ಬಾ, ಮತ್ತೊಂದು ವಾರ ಇದ್ದು ಮತ್ತೆ ಈ ಕಡೆ ಬರುವಂತಿ. ಸರಿ ನಾ ಬರ್ತೇನೆ ತಗೋ. ಇದು ಮಾವಾರ ನಾ ಬರ್ತೇನೆ ರೀ. ಈಕಿನ ನಾ ಬರ್ತೇನೆ ಸಾವಿತ್ರ, ತಡ ಆಕತ್ತವ. ಮತ್ತೆ ಹೆಂಗಪ್ಪ ಏನ್ ಆರಾಮದಾಳನ? ಹ್ಞೂ ಮಾವ ಆರಾಮದಾಳ. ಆಕಿನ ಯಾಕ ಸ್ವಲ್ಪ ನಡ ಹೊಡ್ಯಾತಿತ್ತಂತ ಆಕಿ ಮಕ್ಕೊಂಡ್ಲ. ಹೌದಾ? ದವಾಖಾನಿಗೆ ಅದು ಹೋಗಿ ಬರ್ಬೇಕು ಬೇಡ? ಹೋಗಿದ್ವಿ ಮಾವ, ದವಾಖಾನಿಗೆ ಹೋಗಿ ಬಂದೇವಿ. ಡಾಕ್ಟರ್ ಮತ್ತು ಹಂಗ ರೀ ಅದು ಪ್ರೆಗ್ನೆಂಟ್ ಇರೋ ಹೊತ್ನಾಗ ಆಗದೆ ಅಂತೇಳಿ ಸ್ವಲ್ಪ ಕೂಸು ಬಲುಂಡಿಯಾಗಿ ಬೆಳೆದಿರ್ಬೇಕು. ಅಂದ್ರೆ ಇದು ಏನದ ಅದಕ್ಕೆ ಸ್ವಲ್ಪ ಹೊಟ್ಟಿ ಜಾಸ್ತಿ ಇರ್ತದಲ್ಲ, ಹಂಗಾಗಿ ತ್ರಾಸಕತ್ತೆ. ಅದ್ರಾಗೂ ತೆಳ್ಳಗೆ ಭಾಳಲ್ಲ ಮಾವ, ಈಕಿ ತೆಳ್ಳಗೆ ಭಾಳ ಅದು ತ್ರಾಸಕತ್ತೆ ಮತ್ತೆ. ಅದೊಂದು ಕರೆ ಬಿಡು. ಆಗ್ಲಿ ಅಲ್ಲಿ ದೇವ್ರು ಒಳ್ಳೆ ರೀತಿ ಒಳಗೊಂದು ಹೆರಿಗೆ ಮಾಡಿಸಿ ತಾಯಿ ಮಕ್ಕಳು ಆರಾಮಿದ್ರೆ ಅಷ್ಟೇ ಸಾಕು. ಸರಿ ತಗೋರಪ್ಪ, ನಂಗೂ ತಡ ಆತ್ ಬರ್ತೇನೆ. ಎದ್ಲಂದ್ರೆ ನಿನ್ನ ನೀತಿ ಕೇಳಿದೆ ಅಂತ ಹೇಳಿ ಬರ್ತೇನೆ. ಮಾವ ಬಸ್ ಸ್ಟ್ಯಾಂಡಿಗೆ ಎದಲ್ಲ ನಾನೇ ಬಿಡ್ತೇನೆ, ಬಾ ನಡ್ಕೊಂತ ಯಾಕೆ ಹೋಗಿ ತಡಿ, ಪಟ್ಟಣ ಒಂದು ಅಂಗಿ ಹಾಕೊಂಡ್ಬರ್ತೀನಿ. ಅಲ್ಲ ಮತ್ತೆ ಯಾಕೆ ತ್ರಾಸ ಬಿಡು, ಇಲ್ಲಿಂದ ಒಂದು ಆಟೋ ಹಿಡ್ಕೊಂಡು ಹೋಗ್ತೀನಿ. ಅಯ್ಯ ಏನ್ ತ್ರಾಸು, ಅವೇನು ಹೊತ್ಕೊಂಡು ಹೋಗ್ತಾನ ತಲೆ ಮ್ಯಾಗ, ಕಾರ್ ಗಾಡಿಯಾಗ ಬಿಡ್ತೇನೆ ಅಂತ ಅದನ್ನ. ಏನ್ ತ್ರಾಸಿಲ್ಲ, ತಲೆ ಕೆಡಿಸ್ಕೋಬೇಡ್ರಿ, ಬಿಟ್ಟು ಬರ್ತಾನ, ಹೋಗಿ ಬರ್ರಿ. ಆತಪ್ಪ ಮತ್ತೇನೈತಿ ಮಾವ, ಬಾ ಹೋಗುನ್. ಅಣ್ಣ ಅದಕ್ಕೆ ಮಕ್ಕ ಕೇಳಿದೆ ಅಂತ ಹೇಳು. ಹ್ಞೂನವ್ವ ಹೇಳ್ತೇನೆ, ಬರ್ತೇನೆ ಬೇ ಹೊಕ್ಕನಿ. ಏನ ನೀ ಬಾ, ಮತ್ತೊಂದು 15 ದಿನ ಬಿಟ್ಟು ಒಂದು ವಾರ 20 ಬರುವಂತಿ. ಆತ ಮನೆ ಕಡೆ ಲಕ್ಷ ಇರ್ಲಿ. ಹೊತ್ತು ಮುಳುಗಿ ರಾತ್ರಿ 10-11 ಗಂಟೆ ಮಟ್ಟ ಹೋಗಿ ಯಾರ್ದಾರ ಕೂತ್ ಮಾತು ಹಚ್ಕೊಂಡು ಕುಂದ್ರಬೇಡ ಗುಡಿ ಕಡೆ. ಏನು ಮನ್ಯಾಗ 3 ಹೆಣ್ಮಕ್ಳು ಇರ್ತಾವು, ಹಾಗೆ 2 ಹುಡುಗರು ಕಟ್ಕೊಂಡು ಏನು ಮಾಡ್ಬೇಕಿ. ನೀ ಎಲ್ಲಿ ಹೋಗ್ಬೇಡ ನೋಡು. 7 ಗಂಟೆ ಮೇಲೆ ಅಂದ್ರೆ ಎಲ್ಲಿ ಹೋಗಂಗಿಲ್ಲ. ನಾ ಫೋನ್ ಹಚ್ತೇನಲ್ಲ ದಿನ, ನಿನ್ನೆಲ್ಲೇ ಹೋಗಿದ್ದಂತೆ. ಏನು 8:09 ಆದ್ರೂ ಮನೆಗೆ ಬಂದಿದ್ದಿಲ್ಲ ಇನ್ನು. ಅದೆಂತ ಮಾತುಕತೆ ಇರ್ತಾವಲ್ಲ ಹೊರಗೆ ನೀ ಹಂಗೆ ಮಾಡ್ಬೇಡ ನೋಡಪ್ಪ. ಮನ್ಯಾಗ ಅಲ್ಲೇ ಮೊದ್ಲ ಅತ್ತಾಗ ಆಜು ಬಾಜುಕ್ ಏನು ಸಮೀಪದಾಗ ಮನೆಗಳಿಲ್ಲ. ನೀ ಹಂಗೆ ಮಾಡ್ಬೇಡ, ಕರೆಕ್ಟಾಗಿ ಲಕ್ಷ ಕೊಟ್ಟು ಮನೆ ಕಡೆ ಬಾಳೆ ಮಾಡ್ಕೊಂಡು ಹೋಗು. ಆಯ್ತು ಬೇ. ಅದ ನಿನ್ನೆ ಅವ್ರು ಒಬ್ರದ್ದು ಇದು ಏನದು ಒಂದು ಹುಡುಗಿ ದೊಡ್ಡದಾಗಿತ್ತು, ಅದನ್ನ ಎಬ್ಸು ಶಾಸ್ತ್ರ ಇತ್ತ. ಇವನು ರಾಮ್ಯಾನ್ ಮಗಳು. ಅದಕ್ಕೆ ಹಂಗೆ ಅಲ್ಲೇ ಊಟ ಅದು ಇದು ಅಂತೇಳಿ ತಡ ಆಗಿಬಿಡ್ತು. ಸರಿ ಆಯ್ತು, ನಿಧಾನ. ಸರಿ ನಾನು ಹಂಗಾರ ಹೋಗ್ಬರ್ತೀನಿ, ಆಫೀಸಿಗೆ ತಡ ಆಯ್ತು. ಯಾಕವ ಮಕ್ಕ ಸಪ್ಪಗೆ ಮಾಡ್ಕೊಂಡಲ್ಲ? ಸಪ್ಪಗೆ ಅಂತ ಏನಿಲ್ಲವ, ನಾನು ಇವ್ರು ಸಿಟ್ಟಿನಾಗ ಇರ್ತಾರಲ್ಲ ಹಂಗಾಗಿ ಏನು ಮಾತಾಡಕ್ಕೆ ಹೋಗಲ್ಲ. ಆದರೆ ಒಂದೊಂದ್ಸಲ ನೆನಪಾದರೆ ಭಾಳ ಬೇಜಾರಾಕೈತಿ. ಅಲ್ಲ ಸವಿತಾನು ನನ್ನ ಮಗಳು ಇದ್ದಂಗೆ ಬಿಡು ಪಾಪ, ಹುಡುಗಿ ಸಲುವಾಗಿ ನಾನು ಯಾಕೆ ಮರಗಲಿ? ಅದಲ್ಬೇ, ನಾವು ತೋರಿಸಿದ್ದೆ ಆಧಾರ ಒಂದು ಒಳ್ಳೆ ಹುಡುಗನ ಮದುವೆ ಮಾಡ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿದ್ಲು ನೋಡು. ತಾನೇ ಮಾಡ್ಕೊಂಡಿದ್ದ ಕೆಲಸ 10-20 ಸಾವಿರಕ್ಕೆ ಮನೆ ಮಠ ಬರುವಂಗಾಗೈತಿ. ಅದೇನು ನೋಡು ಓಡೋದ್ಲು ಏನೋ, ಮುಂದೆ ಜೀವನ ಹೆಂಗೋ ಏನೋ. ಕರೆನ ಜೀವನ ಹಾಳು ಮಾಡ್ಕೊಂತಿ ಹುಡುಗಿ, ಹಾಳು ಮಾಡ್ಕೊಂತ ಒಂದು ಒಳ್ಳೆ ಸಂಬಂಧ. ಕರೆನ ಬೇಜಾರಾಕತ್ವೆ. ಅಳ್ಬೇಡ ಸಾವಿತ್ರಿ. ಏನು ಮಾಡಕತ್ತಿ ಶೆಟ್ಗೆವ್ವ? ಆಕಿ ಮಗಳ ಹಣೆ ಬಾರನ ಆಕಿ ಬರ್ಯಾಕಾಗಿದ್ದಿಲ್ಲಂತೆ. ಈಕಿ ಇವ್ನು ಕುಟ್ಟು ಓಡಕ್ಕಾಳ ಅಂತೇಳಿ ಹೇಳಿದ್ರಂತೆ. ಅದು ಹೆಂಗದ, ನಾನು ನನ್ನ ಮಗಳ ಹಣೆ ಬಾರ ಬದಲಿ ಮಾಡ್ತೀನಿ ಅಂತ ನಿಂತರು ಅದಾಗಲೇ ಇಲ್ಲಂತ ಕಡೆಗೂ, ಗೊತ್ತನ? ಹಂಗೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ. ಹಣೆ ಬಾರದಾಗ ಇದ್ದಿದ್ದಾಗದೆ ಮತ್ತೆ ಏನು ಮಾಡಕತ್ತಿ ನೀನು ನಾನು ತಪ್ಸಕತ್ತೇನ? ಸಮಾಧಾನ ಮಾಡ್ಕೊ. ಓಹೋ ಏನು ಮಾಡಕತ್ತೀಯ? ಅಮಾಸಿ ಜೋರೈತೆನ ಪೂಜಿ? ಜೋರನ ಅಮಾಸಿ ಪೂಜಿ? ಮಾಡ್ಬೇಕಲ್ಬೇ ಮತ್ತೆ ಪೂಜಿನ, ಅಮಾಸಿ ಪೂಜಿ ಹಂಗಾಕತ್ತೇನೆ ಹೇಳಿ ನೋಡೋಣ. ಆಗ ಯವ್ವ ಆತಾಗ ಕೆಲಸ ಅಂದ್ರೆ ಕೆಲಸ. ಇಷ್ಟು ದಿನ ಮನೆ ಒಗತ್ತೆ ಇವತ್ತು ಒಮ್ಮೆ ಅಮಾಸಿ ಪೂಜಿ, ಓಸು ದೇವ್ರು ತೊಳೆಯೋದು ತಿಕ್ಕೋದು ಒಗತ್ ಮಾಡಿ ಎಲ್ಲ ಪೂಜೆ ಮಾಡೋಷ್ಟೊತ್ತಿಗೆ ಇಟ್ಟತ್ತಾದ ನೋಡು. ಹೌದನ? ಆಗ್ಲಿ ಮತ್ತೆ ಇರೋದಲ್ವ ಹಬ್ಬ ಹುಣ್ಣಿಮೆ ಅಂದಮೇಲೆ ನಾವು ಮಾಡಿದ್ದ ಮುಂದೆ ನಮ್ಮ ಮಕ್ಕಳು ಮಾಡ್ತಾವು. ನಾವು ಮಾಡಲಿಲ್ಲ ಅಂದ್ರೆ ಮಕ್ಳು ಏನು ಮಾಡ್ತಾವೆ? ಅದು ಹೌದಿಲ್ಲ, ನಾವು ಮಾಡಿ ಅವಕ್ಕೆಲ್ಲ ಕಲಿಸ್ಕೊಡ್ಬೇಕು ನಾವು ಅಷ್ಟೇ, ಮತ್ತೇನಿಲ್ಲ ನೋಡು. ಅದು ಕರೆ ಅನ್ಬೆ. ಅಲ್ಲ ಬೆಳಿಗ್ಗೆ ಏನೋ ಜಗಳ ಮಾಡಕತ್ತಿದ್ದಿಲ್ಲ ಜೈ ಕುಟ? ನಮ್ಮ ಈಕಿ ಶಾಂತ ಒಂದ್ಲ, ಆಕೆ ಊರ್ ಬೆಂಡ್ಲಿ ಓಷ್ಟು ಕಸ ಹೊಡೆದು ನನ್ನ ಅಂಗ್ಳಕ್ಕೆ ದುಡ್ಯಾಳ.
ಬಿಡ್ತಾನೆ ಆಕಿನ್ ನಾನು ಅದಕ್ಕೆ ತಲಿ ಚಿಟ್ಟ ಅಂತ ನನಗೂ ಅದಕ್ಕೆ ಅದ್ರ ಸಂಬಂಧ ಮತ್ತಕಿನ್ ತೊಗೊಂಡಿದ್ದು ಅಲ್ಲ ಸಣ್ಣ ಮನಿ ಎಲ್ಲ ಬೆಳಗ್ಗೆ ನಸಕ್ನಾಗ 6 ಗಂಟೆಗೆ ಎದ್ದು ಎಲ್ಲ ಒಗಾತ್ ಮಾಡಿ ನಾನು ಸ್ವಚ್ಛ ಮಾಡಿಟ್ಟನಿ ಈಕಿ ಕಸ ತಂದು ದುಡಿದ್ರೆ ನನ್ನ ತಲೆ ಹಾಪಾಗೋದಿಲ್ಲ ಅವೇ ಅದಕ್ಕೆ ತಲೆ ಕೆಟ್ಟು ಒದರಾಡಕತ್ತೆ ಆಮೇಲೆ ಬಂದು ಕಸಬರ್ಗಿ ತೊಗೊಂಡು ಹೊಡ್ಕೊಂಡೋದ್ಲು ಅಯ್ಯ ನಾನಲ್ಲ ಯವ್ವ ಅಂತಾಳ ಮತ್ತೆ ಇನ್ನೇನಕ್ಕೆ ಇಲ್ಲಿ ಬಂದು ಕಸ ಹಾಕಿ ನೀನ ತಗೋ ನನಗೆ ಗೊತ್ತೈತಿ ಅಂದೆ ಅವಾಗ ಮುಚ್ಚಿದ್ಲು ಬಾಯಿ ಆಕಿನೂ ನೋಡ್ತಾಳ ಸಡ್ಲಿರೋರ್ನ ಭಾಳ ಬೇಡಾಡ್ಯದಾಳ ಆಕಿಗೆ ತಗೋಬೇಕು ಆಕಿಗೆ ಸುಮ್ಮನೆ ಇರ್ತಾರ ಅಂದ್ರೆ ಏನಾದ್ರು ಮಾಡ್ತಾಳಕಿ ಬಿಡಬೇಡ್ಲಿ ಆಕಿನ್ನ ಏನ ಆಗೊಮ್ಮೆ ಈಗೊಮ್ಮೆ ಹಾಕಿ ನಗ್ತಾ ಇರಾಕಿನ್ನ ಅದಕ್ಕೆ ನಾನು ಸುಮ್ಮನದೇನಿ ತೆಲ್ ತಕೊಂಡು ನಿಂತು ಬಿಡೋದು ಏನಂತೀಯ ನೀನ ಅಂತೇಳಿ ಆತೋರವ ಶಾಂತ ಅಯ್ಯಮ್ಮ ನಾ ಬರ್ತೇನೆ ಬೇ ಹೊತ್ತಾತು ಶಾಂತಕ್ಕೆ ಮಾಡಕತ್ತಾಳ ಅದಾವಲ್ಲ ಕುಟ್ಟು ಬಿಸು ರುಬ್ಬು ತೊಳಿವು ತಿಕ್ಕು ಏನು ಸ್ವಲ್ಪ ಪಾಪ ಕೆಲಸ ಅವಾಗ ಒಂಚೂರು ಮಕ್ಕಳಿದ್ವಾ ಮಾಡ್ತಿದ್ವಾ ಈಗ ಏನಾಗ್ಬಿಟ್ಟತಿ ಎಲ್ಲ ಆಕಿನ ಮಾಡೋದೆ ನನ್ನ ಕೈಲಿ ನೀಗಲ್ಲ ಭಾಳ ಅಂದ್ರೆ ಕುಂತು ಹೆಚ್ಚು ಕೊಡ್ಬೋದು ಅಷ್ಟೇ ಉಳ್ಕಿದ್ ಮಾಡೋಕ್ಕಾಗೋದಲ್ಲವ ಬರ್ಬರ್ತ್ ವಯಸ್ಸನ ಹೌದಿಲ್ಲ ಮಾಡೋ ಹೊತ್ನ್ಯಾಗ ಎಲ್ಲ ಮಾಡಿ ಮುಗ್ಸೇನಿ ಈಗ ಮಾತ್ರ ಆರಾಮ್ ಕುಂದ್ರದವ ನನ್ನ ಬಾಡೆ ಏನು ಇರ್ಲಿ ಬಿಡು ಏನಾಯ್ತು ಅಲ್ಲ ನೀವು ಇರಾಕು 3 ಮಂದಿ ಅದೀರಿ ಏಟ್ ಕೆಲಸ ಒಂದು 6-7 ಚಪಾತಿ ಒಂದು 8-10 ರೊಟ್ಟಿ ಮಾಡಿದ್ರೆ ರಗಡಾಗಿ ಹೋಗ್ಬಿಡ್ತತಿ ಮಾಡ್ಕೊಂತ ಶಾಂತಕ್ಕೆ ಗಟ್ಟದಾಳ ಎಲ್ಲದಕ್ಕೂ ಮಾಡಕ್ಕೆ ಹಿರಿದ್ಗಡಿ ಈಕಿ ಕೆಲ್ಸಕ್ಕಂತಂದ್ರೆ ಮಾಡ್ತಾಳವ ಸುಮ್ಮನೆ ಪಾಪ ಅನ್ಬಾರ್ದು ಮಾಡ್ತಾ ಕೆಲಸ ಅಂದಂಗೆ ಹೊಂಟಿಯನ ಗಿರ್ಜಿ ಮನೆಗೆ ಇದು ಉಂಡಿ ಕಟ್ಟಕ್ಕೆ ಅಯ್ಯೋ ಬಾ ಅಂತ ಹೇಳವ ಹೋಗ್ಬೇಕು ಸಂಜಿಕ್ಕೆ ಈಗ ಸಂಜಿಕ್ಕೆ ಅಂತಂದ್ರು ಒಂದು 3 ಗಂಟೆಗೆ ಹೋಗ್ತಾನೆ ಊಟ ಗಿಟ್ಟ ಮಾಡಿ ಮಧ್ಯಾಹ್ನ ಹೋಗಿ ಕುಂದಿರ್ತಾನೆ ಸಂಜಿಗೆ ಚಾ ಅವ್ರ ಮನ್ಯಾಗ ಕೊಡ್ತಾಳ 3 ಗಂಟೆಗೆ ಹೋಗಿ ಅಲ್ಲಿ ಮಟ ಏನೋ ಮಿಕ್ಸಿಗೆ ಹಾಕು ಎಲ್ಲ ಹದ ಮಾಡೋದು ಉಂಡಿಗೆ ತಯಾರು ಮಾಡ್ಕೊಳ್ಳೋದೆಲ್ಲ ಕೆಲಸ ಐತಂತೆ ಬರೇ ಉಂಡಿ ಕಟ್ಟೋದಷ್ಟೇ ಕೆಲಸ ಈಗ ನಂದು ಇರೋದಲ್ಲೇ ಹೋಗಿ ನಾನು ಲತಾ ಪುಷ್ಪ ಪಾತಿ ಇಷ್ಟು ಮಂದಿ ಹೊಂಟೇವ್ ನೋಡು ಹೌದನ ಆಯ್ತು ಮಾಡ್ರಿ ನಾ ಹಂಗಾರೆ ಬರ್ಲೆ ನಾನು ಬರ್ತೇನೆ ಸಂಜಿಕ್ಕೆ 3 ಗಂಟೆಗೆ ಆಯ್ತವೆ ಓಕೆನೇ ಕೆಲ್ಸದವ ನಮ್ಮ ಮನ್ಯಾಗ ಮಕ್ಕಳು ಮೊಮ್ಮಕ್ಕಳಿದ್ರೆ ಚಂದ ಯಾಕ ಕಾರ್ ಗಾಡಿ ಬಂತು ಲಕ್ಷ್ಮಿ ಶಾಂತವ ಬಾ ಇಲ್ಲೇ ಶಾಂತವ ಏನಾತ್ರಿ ಇರ್ತೀರಲ್ಲ ಒಳಗೆ ಏನು ನನಗೇನು ಸ್ವಲ್ಪ ಕೆಲಸ ಅದಾವನ ಕೆಲಸ ಮಾಡ್ಕೊಳಕತ್ತೀನಿ ಅಯ್ಯೋ ನಿನ್ನ ಕೆಲಸ ಆಮೇಲೆ ಮಾಡ್ಕೋ ಇನ್ನೊಟ್ಟು ಕೆಲಸ ಹೆಚ್ಚಾತ್ ನಿನಗೆ ಅಲ್ಲಿ ನೋಡಲ್ಲಿ ಯಾರು ಬಂದಾರ ನಿನ್ನ ಮಗಳು ಹಳೆ ಬಂದ್ರು ಅಯ್ಯೋ ಬಾ ಲಕ್ಷ್ಮಿ ಆರಾಮದಿಯನವ ಆರಾಮದೇನು ನೋಡ್ಬೆ ನೀ ಹೆಂಗದಿ ಆರಾಮದಿಯಾ ಅಪ್ಪ ಆರಾಮೈತ್ಯಾ ಯಮ್ಮ ಆರಾಮದ್ಯಾ ಆರಾಮದೇನೆ ನನ್ನ ಮೊಮ್ಮಗಳ ಎಲ್ಲರೂ ಆರಾಮದೇವಿ ಹಬ್ಬದಾಗ ನಾವು 3 ಮಂದಿ ಆದೆ ಅಂತೇಳಿ ಒಂಥರ ಬೇಜಾರಾಗಕತ್ತಿತ್ತು ನೀವು ಬಂದಿದ್ದು ಭಾಳ ಖುಷಿ ಆಯ್ತು ಹಬ್ಬ ಮುಗಿಸಿ ಹೋಗ್ಬೇಕಾ ಹ್ಞೂ ಬೇ ಒಂದು 4 ದಿನ ಇರಾಕಂತೇಳಿ ಬಂದನಿ ಹಬ್ಬ ಮುಗಿಸಿ ಆರಾಮ್ ಹೋಗ್ತೇನೆ ಏನ ಕರಿ ನಿನ್ನ ಗಂಡನ ಕರಿ ಅಲ್ಲ ಹಬ್ಬಕ್ಕಂತೇಳಿ ಬಂದ್ರೆ ಇಬ್ರು ಗಂಡ ಹೆಂಡತಿ ಕರೆನ ಮತ್ತೇನಾರ ಅಂದ್ಲನವ ನಿನ್ನತ್ತಿ ಬಾರಪ್ಪ ಅಯ್ಯೋ ಬರ್ತಾರ ಬೇ ಅಲ್ಲೇ ಬಿಸಿಲೈತಲ್ಲ ಕಾರ್ನ ಅಲ್ಲೇ ಹುಂಚಿ ಗಿಡದ ಬಡ್ಡ್ಯಾಗ ಹಚ್ಚಿ ಬರ್ತಾರ ನೆಳ್ಳಿಗೆ ಅವ ನೀ ಎದಕ್ಕೆ ಹೆದರಕತ್ತಿ ಏನೂ ಆಗಿಲ್ಲ ನಮ್ಮತ್ತೆ ಏನು ಅಂದಿಲ್ಲ ನಾನೇ ಹಬ್ಬಕ್ಕೆ ಒಂದು 4 ದಿನ ಬಂದಿದ್ದೆ ಹಂಗಿದ್ರೆ ಸರಿ ಬಾ ಒಳಗೆ ಕೈ ಕಾಲು ಮುಖ ತಗೋಬಾ ತಕೊಂಡು ಬೇರೆ ಹಂಗೆ ಹಾಕೊಂಡು ಕುಂದ್ರೆ ಇಲ್ಲ ಇದು ಹಂಗೆ ಕುಂದ್ರ ಬಾ ಕೈ ಕಾಲು ಮುಖ ತಗೋಬಾ ಮನ್ಯಾಗ ಜಳಕ ಮಾಡಿ ಫ್ರೆಶ್ ಆಗಿ ಚೂಡಿದಾರ ಹಾಕೊಂಡೆ ಬಂದಿದ್ದೆ ನಾಷ್ಟ ಮಾಡಿ ಸೇಸಿ ಕಾರ್ನಾಗ ಬಂದೇವಿ ಏನು ಸುಸ್ತಾಗಿರ್ತೈತಿ ಏನು ಧೂಳಾಗಿರ್ತೈತಿ ನಾನು ಕೈ ಕಾಲೆಲ್ಲ ತಗೊಳಲ್ಲ ಹಂಗ ಬಂದು ಕುಂದಿರ್ತೀನಿ ಆತ್ ಬಿಡ ಇವ ಹಂಗನಾರ ಕುಂದ್ರು ಹೆಂಗಾರ ಕುಂದ್ರು ನಡಿ ಹೋಗಿ ಒಳಗು ಬಾರಪ್ಪ ಬಾರಪ್ಪ ಒಳಗೆ ಬಾ ಆರಾಮದಾರನಪ್ಪ ಮನ್ಯಾಗ ಎಲ್ಲರೂ ಆರಾಮದಾರ ಎಲ್ಲಾರು ಆರಾಮದಾರ ರಾಜಮ್ಮ ನೀವ್ ಹೆಂಗದಿರಿ ಆರಾಮದೇನಪ್ಪ ಅಲ್ಲ ಹೌದಾ ನಂಗೆ ಅಲ್ಲಿ 3 ಮೊಮ್ಮಕ್ಕಳು ಮತ್ತೆ ನಮ್ಮ ಲಕ್ಷ್ಮಿ ಬೇರೆ ಹೊಟ್ಟಿಲಾಗ ಈಗ ನನಗೇನು ದಾಡೆಪ್ಪ ಯಾ ಚಿಂತಿಲ್ಲ ಏನಿಲ್ಲ ಆರಾಮದೆ ನೋಡು ನಿನ್ನ ಮಕ್ಕಳು ಮದುವೆ ಮಾಡೋ ಮಟ ಆರಾಮಿರ್ತೇನೆ ನಾನು ಅಯ್ಯೋ ಇರ್ಬಿ ಯಾರು ಬೇಡ ಅಂದ್ರ ಅವ್ರಿಗೆ ಮೊಮ್ಮಕ್ಕಳಾಗೋ ಮಟನೂ ಇರು ಇವ ಹಿರೇ ತಲಿ ಇರ್ಬೇಕಂದ್ರ ಕೇಳ್ಬೇಕನ್ಬೆ ಖುಷಿವಾ ನೀ ಇರೋದ ಒಂದ್ ಖುಷಿ ಈ ಮನಿಗೆ ಬಂದ್ ಮಾತಾಡ್ಸಕ್ ನಿನ್ನ ಒಂದು ಖುಷಿ ಗೊತ್ತನ ಬಾರಪ್ಪ ಒಳಗ್ ಬಾ ಹೆಂಗದಾಳ್ರಿ ಮಗಳ ಆರಾಮದಾಳ ಓ ಮಗಳ ಆರಾಮದಾಳ ಅಯ್ಯೋ ಕರೇನ ನಾವ ಹುಡುಕಿ ಕೊಟ್ಟಿದ್ರು ಇಷ್ಟು ಚಲೋ ಮನೆ ಕೊಡಾಕಿದ್ದಿಲ್ಲ ಅತ್ತಿ ಮಾವ ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾರ ಊಟ ಮಾಡುವತ್ನಾಗೂ ಅಷ್ಟಪ್ಪ ನೀ ಅದಕ್ಕೆ ನಡ್ಕೊಂತ ನಿಂದಿರ್ತಿ ಬಾ ಕುಂದ್ರ ಬಾ ಊಟ ಮಾಡೋಣ ಅಂತೇಳಿ ತೋರ್ಕಿ ಪ್ರೀತಿ ಅಂತ ಅನ್ನಿಸ್ಲೇ ಇಲ್ಲ ಆಕಿನೂ ಅಷ್ಟು ಖುಷಿ ಇದ್ಲು ಗಳಿಬಿಳಿದ್ಲು ಗಂಡಂತ್ರು ಬಿಡ ಎಷ್ಟು ಚಲೋ ಇದ್ದ ಎಷ್ಟು ಮಧ್ಯಾಹ್ನ ಡಬ್ಬಿ ತೊಗೊಂಡು ಹೋಗವ ಬ್ಯಾಡ ಅಂತೇಳಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಾನ ಪಾಪ ಮಾವದಾನ ಅಂತೇಳಿ ಕರೇನ ಭಾಳ ಒಂದು ಪುಣ್ಯ ಮಾಡೈತೆ ನನ್ನ ಮಗಳು ಎಷ್ಟು ಆರಾಮ್ ನೋಡ್ಕೊಳಕತ್ತಾರ ಅಂದ್ರೆ ಆಕಿನ್ನ ಅಷ್ಟು ಆರಾಮ್ ನೋಡ್ಕೊಳಕತ್ತಾರ ನೋಡು ಹೌದನ್ರಿ ಹೆಂಗೆ ನನ್ನ ಮಗಳ ಆ ಮನೆ ಒಳಗೆ ಒಂದು ಆರಾಮಿದ್ರೆ ಅಷ್ಟ ಸಾಕು ಅತ್ತಿ ಅವತ್ತ ಬಂದಾಗ ನೋಡಿನ ನಾನು ಮದುವೆಯಾಗೂ ನೋಡಿದ್ನಲ್ಲ ಭಾಳ ಪ್ರೀತಿ ಸೊಸಿ ಅಂದ್ರೆ ಏನು ಅಷ್ಟು ಚಲೋ ಇಟ್ಕೋಬೇಕು ಇಷ್ಟು ಚಲೋ ಇಟ್ಕೋಬೇಕಕ್ಕಿನ್ನ ಅಂತೇಳಿ ಅಂತಿತ್ತಪ್ಪ ಹಿಂಗಿದ್ರೆ ಯಾವ ಸೊಸ್ತಿಗಳಿಗೆ ಅತ್ತಿಯರು ಬ್ಯಾಸ್ರಕಾರ ಹೇಳ್ರಿ ನೋಡೋಣ ಹೌದಿಲ್ಲ ಅಲ್ಲ ವಯಸ್ಸಾದವರು ಹಿರಿಯರು ಮನೆಯಾಗಿದ್ದವ್ರು ಇವರ ಫಸ್ಟ್ ಬಂದ ತಕ್ಷಣ ಸೊಸಿನ ಪ್ರೀತಿಯಿಂದ ಅಕ್ಕರಿಂದ ಚಂದ ಕಂಡುಬಿಟ್ರೆ ಮಗಳಗತೆ ನೋಡಿಬಿಟ್ರೆ ಅವರಿಗೆ ಭಾವನೆ ಬರ್ತೈತಿ ಅಯ್ಯೋ ನಮ್ಮ ಮಗ ಅವು ಇದ್ದಂಗಲ್ಲ ನಾ ಹಿಂಗೆ ಮಾಡಬಾರ್ದು ಅಂತ ಅವಕ್ಕೂ ಅನ್ನಿಸ್ತೈತಿ ನಮ್ಮ ಸವಿತಾ ಪುಣ್ಯ ಮಾಡಿ ಆಡ್ಬಿಟ್ರೆ ಹಂಗಾರ ಆ ವಿಷಯದಾಗ ಅಲ್ಲ ಈ ಮದುವೆ ಆದಮೇಲೆ ಗಂಡ ಹೆಂಡತಿ ಅಲ್ಲೇ ಇಲ್ಲೇ ಸುತ್ತಾಡಕ್ಕೆ ಹೋಗಾರಲ್ಲ ಊರ ಮೇಲೆ ಹಂಗೇನು ಹೋಗಲೇ ಇಲ್ಲ ಇವರು
ಅಲ್ಲಿ ಗಂಡ ಹೆಂಡತಿ ಎದಕ್ಕೆ ಹೋಗಾರ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ ಪ್ರೀತಿಯಿಂದ ಟೈಮ್ ಕಳೆಯಾಕ ಹೋಗಾರ ಎಲ್ಲ ಇಲ್ಲೇ ಆಗಾಕತ್ತೈತಲ್ಲ ಈ ಒಬ್ರನ್ನೊಬ್ರು ಚಂದಾಗ ಅರ್ಥ ಮಾಡ್ಕೊಂಡಾರ ಪ್ರೀತಿಯಿಂದ ಟೈಮ್ ಕಳೆಯಾಕತ್ತಾರ ಹೊಕ್ಕಾರ ಬಟ್ ನನ್ನ ಮುಂದೆ ನಾ ಅದನ್ನೇನು ಕೇಳಕ್ ಹೋಲಿಲ್ಲ ಮರ ಯಾತಾಗ ಅವ್ರ ಯಾಕೆ ಹೇಳ್ತಾರೆ ನನ್ನ ಮುಂದೆ ನಂಗೆ ಗೊತ್ತಿಲ್ಲ ನೀನು ಬೇಕಾರೆ ಯಾವಾಗಾರ ಫೋನ್ ಹಚ್ಚಿರ್ತಾಳಲ್ಲ ಸಂಜಿಕದು ಹಂಗೆ ಕೇಳ ಊರ್ ಮ್ಯಾಗ ಅದು ಹೋಗಿದ್ರಲ್ಲ ಅಂತೇಳಿ ಇಲ್ಲಾಂದ್ರೆ ಬ್ಯಾಡ್ಬಿಟ್ಟು ಕೇಳಕೋಬೇಡ ಮತ್ತೆ ಅವ್ರ ಮನಿ ರೊಕ್ಕದ ಪರಿಸ್ಥಿತಿ ಹೆಂಗೈತೋ ಏನೋ ಗೊತ್ತಿಲ್ಲ ಈಗ ನಾವು ಕೇಳಿ ಆಮೇಲೆ ಅಲ್ಲೇ ರೊಕ್ಕದ ಪರಿಸ್ಥಿತಿ ಹೆಂಗೈತೆ ಏನೋ ಗೊತ್ತಿಲ್ಲ ಈಕಿ ನಾವು ಕೇಳತ್ಲೆ ಆಯ್ಕೆ ಹೋಗಿ ಅಲ್ಲಿ ಕೇಳೋದು ಅವ್ರ ಕಡೆ ರೊಕ್ಕ ಐತೋ ಇಲ್ಲ ಇವ್ರು ಏನು ಇಂಥವೆಲ್ಲ ಹಚ್ಕೊಡ್ತಾರ ಅನ್ನಂಗೆ ಬೇಡ ಬೇಡ ಸುಮ್ಮನೆ ಏನು ಕೇಳಕೋಬೇಡ ಹೋದ್ರು ಸಹಿ ಬಿಟ್ರು ಸಹಿಯೇ ಏನು ತಲೆ ಕೆಡಿಸ್ಕೊಳಕೋಬೇಡ ಏನು ಅಲ್ಲಿ ಹೋಗಿ ಏನಾಗಬೇಕಾಗಿಲ್ಲ ಇಲ್ಲಪ್ಪ ನಾ ಯಾಕೆ ಕೇಳಕ್ಕೆ ನಂಗೇನು ತಲೆ ಕೆಟ್ಟತನ ಹಂಗೆ ನಾ ನಿಮ್ಗೆ ಏನ ನಿಮ್ಮ ಮುಂದೆ ಅಂದ್ರನ ಅಥವಾ ಹೋಗಿಲ್ಲಲ್ಲ ಅಂತ ಕೇಳಿದ್ದಷ್ಟೇ ಹೋಲ್ ಬಿಡ್ರಿ ಹೋದ್ರ ಏನು ಬಿಟ್ರೆ ನಾವೆಲ್ಲ ಏನು ಹೋಗಿದ್ವೇನು ಅದೇಪ್ಪ ನಾವೇನು ಹೋಗಿದ್ವೇನೋ ಹೌದಾ ನಾವು 3 ಮಕ್ಕಳಾದ್ವು ನಿಮಗಂತ್ರ ನಾಚಿಕೆ ಗಿಚ್ಕಿ ಏನಿಲ್ಲ ಬಾಯ್ ಮುಚ್ಕೊಂಡಿರಿ ನಾ ಹಂಗಲ್ಲಿ ಹೇಳಿದ್ದ ಊರ್ ಮ್ಯಾಗ ಹೋಗಿದ್ವಲ್ಲ ಅದಕ್ಕೆ ಕೇಳಿದ್ದ ಯಾಕಂದ್ರೆ ನಮ್ಮ ಮಗಳು ಎಲ್ಲಿ ಹೋಗ್ಯಾಳ ನೀವೇ ನೋಡ್ತಿರಲ್ಲ ಕಾಲೇಜ್ ಜೊತೆಗೆ ಅಲ್ಲೇ ಫ್ರೆಂಡ್ಸ್ ಟ್ರಿಪ್ ಇಟ್ಟರು ಟೂರ್ ಇಟ್ಟರು ಹೋಗೋದು ಭಾಳ ಕಮ್ಮಿ ಐಕಿ ಒಂದೇ ಸಲನ ಕಳಿಸಿತ್ತಷ್ಟೇ ಯಾಕಂದ್ರೆ ಅತ್ತಿಯರು ಬೇಡ ಹೆಣ್ಮಕ್ಳು ಹಂಗೆ ಹೋಗೋದು ಸರಿಯಲ್ಲ ಅಂತ ಅವ್ರು ಕಳಿಸ್ತಿದ್ದಿಲ್ಲ ಇನ್ನು ಊರಾಗೂ ಅಲ್ಲಿ ಇಲ್ಲಿ ಅವ್ರ ಮನೆ ಫಂಕ್ಷನ್ ಇವ್ರ ಮನೆ ಫಂಕ್ಷನ್ಗೆ ನಾವೆಲ್ಲಿ ನಮ್ಮ ಮಗಳನ್ನ ಭಾಳ ಕಳಿಸೇ ಇಲ್ಲ ಅತ್ತಿಯರು ಬೇಡ ಅಂತಿದ್ರಲ್ಲ ನಾನು ಇರಲಿ ಹೆಣ್ಮಕ್ಳನ್ನ ಎಷ್ಟು ಬಿಗಿಯಾಗಿ ಬೆಳೆಸ್ತಾರೆ ಅಷ್ಟು ಒಳ್ಳೇದು ಅಂತೇಳಿ ಯಾವುದಕ್ಕೂ ಮಾತಾಡಕ್ಕೆ ಹೋಗಲಿಲ್ಲ ಅದಕ್ಕೆ ಈಗರ ಪಾಪ ಒಂದು 4 ಊರಿಗೆ ಅಡ್ಡಾಡ್ಲಿ ಗಂಡನ ಜೋಡಿ ಅಂತ ಕೇಳಿದ್ದಷ್ಟೇ ಇಲ್ಲ ಇಲ್ಲ ಹಂಗೇನಿಲ್ಲ ತಗೋ ಅವ್ರು ಆರಾಮೇ ಅದಾರ ಮತ್ತೆ ಹೇಳಿ ಬಂದೆ ಆಕಿಗೂ ಮಗಳಿಗೆ ಹೋಗಿ ಬಾರವಾ ಇಲ್ಲೇ ಐತಿ ಮತ್ತಿ ಮನಿ ಗಂಡನ ಕರ್ಕೊಂಡು ಒಂದ್ಸಲ ಹೋಗಿ ಬಾ ಅಂತ ಹೇಳಿದೆ ನೀವು ಯಾಕೆ ಹೇಳಕ್ಕೆ ಹೋದ್ರಿ ಅಲ್ಲ ಮದುವೆಯಾಗಿ ಅಲ್ಲೇ ಅದ ಊರಿಗೆ ಹೋಗ್ಯಾಳ ನನ್ನ ಮಗಳು ಒಂದು ಮಾತು ಅವರೇ ಕರಿಬೋದಾ ಬಾರವ ಮದುವೆಯಾಗಿಂದ ಒಂದು ಊಟ ಮಾಡ್ಕೊಂಡು ಹೋಗವಂತಿ ಅಂತೇಳಿ ನಿಮ್ಮ ತಂಗಿ ಕರೆದಿಲ್ಲ ತಂಗಿ ಗಂಡನೂ ಕರೆದಿಲ್ಲ ಮತ್ತು ನನ್ನ ಮಗಳಿಗೆ ಯಾಕೆ ಹೋಗಂತ ಹೇಳಿದ್ರಿ ಏ ಅಡ್ವಿ ನಿನ್ಗೆ ಯಾರು ಹೇಳಿದ್ರು ಕರ್ದಿಲ್ಲ ಅಂತೇಳಿ ನಾನು ಅನ್ನತ್ಲೆ ಏನಂದ್ಲು ಗೊತ್ತಾಕಿ ಹೌದಪ್ಪ ಅತ್ತಿ 2 ಸಲ ಫೋನ್ ಮಾಡಿತ್ತು ನನಗೆ ಹೋಗೋಕ್ಕಾಗಿಲ್ಲ ಒಂದು ಸ್ವಲ್ಪ ಮನಿ ಅದು ಇದು ಕೆಲಸ ಅಂತೇಳಿ ಈ ಸಲ ಸಂಡೇ ಹೋಗಿ ಬರ್ಬೇಕು ಅಂತ ಮಾಡೀವಿ ನಾಗರ ಪಂಚಮಿನೂ ಐತಿ ಹೋಗಿ ಅತ್ತಿ ಮನ್ಯಾಗ ಹಬ್ಬ ಮಾಡಿ ಉಂಡು ಬರ್ತೀವಿ ನಮ್ಮ ಮನ್ಯಾಗೂ ಮುಗಿಸ್ಕೊಂಡು ಅಂತ ಹೇಳಿದ್ಲು ಗೊತ್ತಾನೆ ನನ್ನ ತಂಗಿ ಕರ್ದಿಲ್ಲನ ಅಲ್ಲ ನಮ್ಮವ್ವ ಮೊಮ್ಮಕ್ಕಳಿಗೆ ಇಷ್ಟು ಶಿಕ್ಷಣ ಕೊಟ್ಟಾಳ ಇನ್ನು ಮಗಳಿಗೆ ಏನು ಕಲಿಸ್ಬೇಕು ಏನು ಕಲಿಸ್ಬಾರ್ದು ಗೊತ್ತಿಲ್ಲ ಅಂತ ಮಾಡಿಯೇನ ನಮ್ಮ ತಂಗಿ ಅಷ್ಟು ಶಾಸ್ತ್ರ ಸಂಪ್ರದಾಯ ಪೂಜೆ ಪುನಸ್ಕಾರ ಬಂದರ್ ಹೋದರ್ ನಡ್ಸ್ಕೊಳ್ಳೋದು ನಿಂಗೆ ಗೊತ್ತೈತೇನ ಎಲ್ಲ ಗೊತ್ತೈತೆ ತಗೋ ಆಕಿಗೆ ಅಯ್ಯೋ ಅಯ್ಯೋ ಯಾತಪ್ಪ ನೀವೆಲ್ಲ ಸಕಲ ಕಲಾವಲ್ಲಬ್ರು ನಿಮ್ಮ ತಂಗಿ ಸರ್ವೋತ್ತಮೆ ಆತಾ ನನಗೇನು ಗೊತ್ತು ನಾ ಕರೆದಿಲ್ಲನ ಅಂತೇಳಿ ಹಂಗಂದೆ ಮತ್ತು ಅದನ್ನ ದೊಡ್ಡದು ಮಾಡಬೇಡ್ರಿ ಮತ್ತು ಅನ್ನಕ್ಕದು ಹೋಗ್ಬೇಡ್ರಿ ನಿಮ್ಮವು ಬರತ್ಲೆ ಪುಡು ಓಡೋಗಿ ಒಳಗೆ ಕೆಲಸದವ ನಾನು ಹೌದು ತುಪ್ಪ ಇಲ್ಲಿದು ಇದು ಬಾಳಿಗೊನಿ ಕೆಸುವಿನ ಸೊಪ್ಪು ಎಲ್ಲ ಕೊಟ್ರೆ ಕಡುಬು ಅಂದ್ರೆ ಭಾರಿ ಇಷ್ಟ ಆಕಿಗೆ ಅದನ್ನು ಕಟ್ಟಿದ್ದೆ ತಿಂದ್ರನ ಇಲ್ಲ ಅವ್ರಿಗೆ ಅವೆಲ್ಲ ಸೇರ್ತಾವ ಇಲ್ಲ ಮಿಕಾ ಕಡುಬು ನೋಡತ್ಲೆ ಅದು ಕಟ್ಟಿ ಅದು ಹಾಕಿತ್ತಲ್ಲ ಹಲಸಿನ ಕಡುಬೆಲ್ಲ ಭಾರಿ ಇಷ್ಟಪಡ್ತಿಂದ್ರಪ್ಪ ಭಾರಿ ಇಷ್ಟಪಡ್ತಿಂದ್ರು ಕರೆನ ನಿಮ್ಮ ಕಡೆನೂ ಮಾಡ್ತೀರಾ ಇವನ್ನೆಲ್ಲ ನಾವು ನಿಮ್ಮ ಕಡೆ ಮಾಡಲ್ಲ ಅಂತ ತಿಳ್ಕೊಂಡಿದ್ವಿ ಫೋನ್ನಾಗೆಲ್ಲ ಈ ಮಲ್ನಾಡ್ ಕಡೆ ವಿಡಿಯೋ ಬಂದಾಗ ಎಷ್ಟು ಒಂಥರ ನಮಗೂ ತಿನ್ಬೇಕನ್ನಿಸ್ತಿತ್ತು ಇವೆಲ್ಲ ಕರೆನ ಭಾಳ ರುಚಿ ಇವು ನೀವು ಇವನ್ನೆಲ್ಲ ಮಾಡ್ತಿರಲ್ಲ ಅಂತೇಳಿ ಎಷ್ಟು ಖುಷಿ ಪಟ್ರು ಗೊತ್ತನ ಆಗಲಿ ತುಪ್ಪ ಖಾಲಿಯಾಗಿಂದ ಮತ್ತೆ ನಾನೇ ಫೋನಾಗಿ ಹೇಳ್ತೇನೆ ಬಿಡ್ರಿ ತುಪ್ಪ ಖಾಲಿಯಾಗಿಂದ ಮತ್ತೆ ಫೋನ್ ಹಚ್ಚಿ ಹೇಳವಾ ನಿಮ್ಮ ಅಪ್ಪನ ಕೈ ಕೊಟ್ಟು ಕಳಿಸ್ತೇನೆ ಅಂತೇಳಿ ಆಯ್ತು ಎತ್ತಾಗ ಒಟ್ಟು ನನ್ನ ಮಗಳು ಒಂದು ಆ ಮನೆ ಒಳಗೆ ಆರಾಮಿದ್ರೆ ಅಷ್ಟೇ ಸಾಕು